ನಮಸ್ಕಾರ ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಬಗೆಗಿನ ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವಿಶ್ವ ಫುಟ್ಬಾಲ್ನಲ್ಲಿ ಮೆಸ್ಸಿ ಮತ್ತು ರೊನಾಲ್ಡೋ ಅವರ ಯುಗ ಅಂತ್ಯದತ್ತ ಸಾಗ್ತಾ ಇದೆ. ಆದರೆ ಅವರ ಸ್ಥಾನವನ್ನು ತುಂಬುವ ಹೊಸ ಸೂಪರ್ ಸ್ಟಾರ್ ಈಗಾಗಲೇ ಸಿದ್ಧರಾಗಿದ್ದಾರೆ. ಆ ಹೆಸರೇ ಕಿಲಿಯಾನ್ ಎಂಬಾಪೆ. 2026ರ ಫಿಫಾ ವರ್ಲ್ಡ್ ಕಪ್ನಲ್ಲಿ ಗೋಲುಗಳ ಮಳೆಯನ್ನೇ ಸುರಿಸ್ತಾ ಇರುವಂತಹ ಎಂಬಾಪೆ ಫ್ರಾನ್ಸ್ ತಂಡವನ್ನು ಸೆಮಿಫೈನಲ್ಗೆ ಕೊಂಡೊಯ್ದಿದ್ದಾರೆ. ಹಾಗಾದರೆ ಈ ವರ್ಲ್ಡ್ ಕಪ್ಪಲ್ಲಿ ಎಂಬಾಪೆ ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ಈ ವರ್ಲ್ಡ್ ಕಪ್ಪಲ್ಲಿ ಫ್ರಾನ್ಸ್ ಪರ ಅದ್ಭುತ ಪ್ರದರ್ಶನವನ್ನು ಕೊಡ್ತಾ ಇರುವಂತಹ ಕಿಲಿಯಾನ್ ಎಂಬಾಪೆ ಈಗಾಗಲೇ 8 ಗೋಲುಗಳನ್ನು ದಾಖಲಿಸಿದ್ದಾರೆ. ಇದರೊಂದಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯ ರೇಸ್ನಲ್ಲಿ ಅವರು ಅರ್ಜೆಂಟೀನಾದ ದಿಗ್ಗಜ ಲಿಯೋನೆಲ್ ಮೆಸ್ಸಿ ಅವರೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಫ್ರಾನ್ಸ್ ಕೂಡ ಈ ಬಾರಿ ಪ್ರಶಸ್ತಿ ಗೆಲ್ಲುವಂತಹ ಪ್ರಮುಖ ಫೇವರೇಟ್ ತಂಡ ಆಗಿದೆ. ಇನ್ನೆರಡು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಫ್ರಾನ್ಸ್ ತನ್ನ 3ನೇ ವರ್ಲ್ಡ್ ಕಪ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ. ಕಿಲಿಯಾನ್ ಎಂಬಾಪೆಗೆ ವಿಶ್ವಕಪ್ ಅಖಾಡ ಹೊಸದೇನಲ್ಲ. ಸ್ನೇಹಿತರೆ, 2018ರ ವಿಶ್ವಕಪ್ನಲ್ಲಿ ಕೇವಲ 19 ವರ್ಷ ವಯಸ್ಸಿನಲ್ಲೇ ಕಿಲಿಯಾನ್ ಎಂಬಾಪೆ ಅವರು 4 ಗೋಲುಗಳನ್ನು ದಾಖಲಿಸಿ ಫ್ರಾನ್ಸ್ಗೆ ಚಾಂಪಿಯನ್ ಪಟ್ಟ ತಂದುಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಹಾಗೆಯೇ 2022ರ ವರ್ಲ್ಡ್ ಕಪ್ಪಲ್ಲೂ ಕೂಡ ಅವರು 8 ಗೋಲುಗಳನ್ನು ಗಳಿಸಿ ತಮ್ಮ ಅದ್ಭುತ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಇದೀಗ 2026ರ ವರ್ಲ್ಡ್ ಕಪ್ಪಲ್ಲೂ ಕೂಡ ಮತ್ತೆ 8 ಗೋಲುಗಳೊಂದಿಗೆ ಅಬ್ಬರಿಸ್ತಾ ಇದ್ದಾರೆ. ಈ ಪ್ರದರ್ಶನದೊಂದಿಗೆ ಫಿಫಾ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ 20 ಗೋಲುಗಳೊಂದಿಗೆ 2ನೇ ಸ್ಥಾನಕ್ಕೆ ಅವರು ಏರಿದ್ದಾರೆ. ಇದು ವಿಶ್ವ ಫುಟ್ಬಾಲ್ನಲ್ಲಿ ಅವರ ಸ್ಥಿರತೆ ಮತ್ತು ನಿರಂತರ ಸಾಧನೆಯನ್ನು ಎತ್ತಿ ತೋರಿಸುತ್ತೆ. ಸದ್ಯಕ್ಕೆ ವಿಶ್ವಕಪ್ನಲ್ಲಿ ಸಾರ್ವಕಾಲಿಕ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನ ದಾಖಲೆ ಲಿಯೋನೆಲ್ ಮೆಸ್ಸಿ ಅವರ ಹೆಸರಿನಲ್ಲಿದೆ. ಹಂಗೆ ನೋಡೋಕೋದ್ರೆ 39 ವರ್ಷದ ಮೆಸ್ಸಿಗೆ ಇದು ಬಹುತೇಕ ಕೊನೆಯ ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಈ ದಾಖಲೆಯನ್ನು ಕಿಲಿಯಾನ್ ಎಂಬಾಪೆ ತಮ್ಮ ಹೆಸರಿಗೆ ಬರೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ಕಡೆ ರೊನಾಲ್ಡೋ ಮತ್ತು ಮೆಸ್ಸಿ ಅವರ ಸುವರ್ಣ ಯುಗ ಅಂತ್ಯದತ್ತ ಸಾಗ್ತಾ ಇದ್ರೆ, ವಿಶ್ವ ಫುಟ್ಬಾಲ್ಗೆ ಹೊಸ ತಲೆಮಾರಿನ ನಾಯಕರಾಗಿ ಕಿಲಿಯಾನ್ ಎಂಬಾಪೆ ಮತ್ತು ನಾರ್ವೆಯ ಎರ್ಲಿಂಗ್ ಹಾಲೆಂಡ್ ಹೊರಹೊಮ್ಮಿದ್ದಾರೆ. ಮುಂದಿನ ಹಲವು ವರ್ಷಗಳ ಕಾಲ ಈ ಇಬ್ಬರು ಆಟಗಾರರ ನಡುವಿನ ಪೈಪೋಟಿನೇ ಫುಟ್ಬಾಲ್ ಜಗತ್ತಿನ ಪ್ರಮುಖ ಆಕರ್ಷಣೆಯಾಗಿರುತ್ತೆ. ಈಗ ವರ್ಲ್ಡ್ ಕಪ್ನ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಏನಂತಂದ್ರೆ ಅದೊಂದೇ, ಗೋಲ್ಡನ್ ಬೂಟ್ ಪ್ರಶಸ್ತಿ ಯಾರಿಗೆ? ಕಿಲಿಯಾನ್ ಎಂಬಾಪೆ ಈಗಾಗಲೇ 8 ಗೋಲ್ಗಳನ್ನು ಬಾರಿಸಿದ್ದಾರೆ. ಲಿಯೋನೆಲ್ ಮೆಸ್ಸಿ 8 ಗೋಲ್ಗಳನ್ನು ಬಾರಿಸಿದ್ದಾರೆ. ಎರ್ಲಿಂಗ್ ಹಾಲೆಂಡ್ 7 ಗೋಲುಗಳನ್ನು ಈಗಾಗಲೇ ಬಾರಿಸಿದ್ದಾರೆ. ಸೊ ಈ ಮೂವರ ಪೈಕಿ ಅಂತಿಮವಾಗಿ ಯಾರು ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಅನ್ನೋದನ್ನು ಇಡೀ ಫುಟ್ಬಾಲ್ ಜಗತ್ತು ಈಗ ಕಾತರದಿಂದ ಎದುರು ನೋಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಅಪರೂಪದ ದಾಖಲೆಯ ಮೇಲೂ ಎಲ್ಲರ ಗಮನ ನೆಟ್ಟಿದೆ. 1958ರ ವಿಶ್ವಕಪ್ನಲ್ಲಿ ಫ್ರಾನ್ಸ್ನ ದಿಗ್ಗಜ ಜಸ್ಟ್ ಫಾಂಟೇನ್ ಒಂದೇ ಆವೃತ್ತಿಯಲ್ಲಿ ದಾಖಲೆಯ 13 ಗೋಲುಗಳನ್ನು ಗಳಿಸಿ ದಾಖಲೆಯನ್ನು ನಿರ್ಮಿಸಿದರು. ಸುಮಾರು 7 ದಶಕಗಳಿಂದ ಅಜೇಯವಾಗಿ ಉಳಿದಿರುವಂತಹ ಈ ವಿಶ್ವ ದಾಖಲೆ ಈ ಬಾರಿಯ ವರ್ಲ್ಡ್ ಕಪ್ಪಲ್ಲಿ ಬ್ರೇಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಫುಟ್ಬಾಲ್ ಪ್ರೇಮಿಗಳ ಮನಸ್ಸಲ್ಲಿ ಮೂಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಿರುವಂತಹ ಅಭಿಮಾನಿಗಳ ಕಣ್ಣು ಈಗ ಸದ್ಯಕ್ಕೆ ನೆಟ್ಟಿರೋದು ಕಿಲಿಯಾನ್ ಎಂಬಾಪೆ ಮೇಲೆ. ಅವರ ಈ ಅದ್ಭುತ ಫಾರ್ಮ್ ಮುಂದುವರೆದ್ರೆ ವಿಶ್ವಕಪ್ನಲ್ಲಿ ಮತ್ತೊಂದು ಐತಿಹಾಸಿಕ ದಾಖಲೆ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನಿಮ್ಮಲ್ಲಿ ಯಾರೆಲ್ಲ ಈ ಬಾರಿ ಗೋಲ್ಡನ್ ಬೂಟ್ ಪ್ರಶಸ್ತಿ ಗೆಲ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ, ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕ್ರೀಡಾ ಲೋಕದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದಗಳು.